ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ನಾನ್ ವೆಜ್ ತಿನ್ಬೇಡಿ, ಒಳ್ಳೇದಲ್ಲ. ನಾನ್ ವೆಜ್ ಜಾಸ್ತಿ ತಿಂದರೆ ಆರೋಗ್ಯದ ಮೇಲೆ ಸಿಕ್ಕಾಪಟ್ಟೆ ಕೆಟ್ಟು ಪರಿಣಾಮ ಆಗುತ್ತೆ. ಹೊರಗಡೆ ಜಂಕ್ ಫುಡ್ ತಿನ್ಬೇಡಿ, ಯಾವುದೇ ಕಾರಣಕ್ಕೂ ಅದು ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ಲ. ಚಿಕನ್ ಎಲ್ಲ ಡೈಲಿ ತಿನ್ಬೇಡ್ರಿ, ಅದಕ್ಕೆ ಇಂಜೆಕ್ಷನ್ ಕೊಟ್ಟು ಅದು ಇದು ಮೆಡಿಸಿನ್ ಎಲ್ಲ ಹಾಕಿ ಒಳ್ಳೆ ವೆಯ್ಟ್ ಬರಂಗೆ ಮಾಡಿರ್ತಾರೆ. ಅದನ್ನು ನೀವು ತಿಂದರೆ ಸತ್ತು ನೆಗೆದು ಬಿದ್ದು ನೆಲ್ಲಿಕಾಯಿ ಹೋಗ್ಬಿಡ್ತೀರಾ. ಸೊ ಇದೆಲ್ಲದನ್ನು ಬಿಟ್ಟು ನೀವು ತಿನ್ಬೇಕಾಗಿರೋದೇನು ಗೊತ್ತಾ? ತರಕಾರಿ 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 ಜಾಸ್ತಿ ತಿನ್ನಿ, ಹಸಿರು ಸೊಪ್ಪನ್ನು ಜಾಸ್ತಿ ತಿನ್ನಿ, ಆರೋಗ್ಯವಾಗಿರ್ತೀರಾ. ನಿಮ್ಮ ತ್ವಚೆಯ ಕಾಂತಿ ಪಳಪಳ ಅಂತ ಹೊಳಿತಿರುತ್ತೆ, ಹಾರ್ಟು ಲಕಲಕ ಅಂತ ಬಡ್ಕೋತಿರುತ್ತೆ. ಹೀಗೆ ಸಾಕಷ್ಟು ಡಾಕ್ಟರ್ಸ್ಗಳು ಸಾಕಷ್ಟು ಜನ ಹೇಳಿರೋದನ್ನು ನೀವು ಕೇಳಿರ್ತೀರಿ. ಐ ಮೀನ್, ನಾನ್ ವೆಜ್ಗಿಂತ ವೆಜ್ ಈಸ್ ಬೆಸ್ಟ್ ಆಪ್ಷನ್ ಆ್ಯಸ್ ಎ ಫುಡ್ ಅಂತ. ಆದರೆ ನಿನ್ನೆ ಬಂದಿರುವಂತಹ ಒಂದು ವರದಿಯ ಪ್ರಕಾರ ಈ ಬೆಂಗಳೂರು ಸುತ್ತಮುತ್ತ ನಾವೇನು ತರಕಾರಿ ತಿಂತಾ ಇದ್ವಿ, ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ನೆಲಮಂಗಲ ಈ ಸರೌಂಡಿಂಗ್ನಲ್ಲಿ ನಾವೇನು ತರಕಾರಿನ ತಿಂತಾ ಇದ್ದೀವಿ, ಈ ತರಕಾರಿ ತಿಂದರೆ ಫಿನಿಶ್. ನಾನು ಈಗ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇತ್ತೀಚೆಗೆ ನಡೆದಂತಹ ಒಂದು ರಿಸರ್ಚ್ನ ರಿಪೋರ್ಟ್ ಬಂದಿದೆ. ಈ ರಿಪೋರ್ಟ್ನ ಪ್ರಕಾರ ಬೆಂಗಳೂರು ಸಿಟಿ, ಚಿಕ್ಕಬಳ್ಳಾಪುರ, ನೆಲಮಂಗಲ APMC ಮಾರ್ಕೆಟ್ನಿಂದ 72 ರೀತಿಯ ತರಕಾರಿಗಳನ್ನ ಟೆಸ್ಟಿಂಗಿಗೆ ಅಂತ ಕಳಿಸಲಾಗಿತ್ತು. ಇದರಲ್ಲಿ 19ಕ್ಕಿಂತ ಹೆಚ್ಚಿನ ತರಕಾರಿಗಳಲ್ಲಿ ನಿಗದಿಪಡಿಸಿರುವುದಕ್ಕಿಂತ ಹೆಚ್ಚಿನ ಅಂಶದ ಸೀಸ ಇರೋದು ಗೊತ್ತಾಗಿದೆ, ಪ್ರೂವ್ ಆಗಿದೆ. 19ಕ್ಕಿಂತ ಹೆಚ್ಚಿನ ತರಕಾರಿಗಳು, ನಾನು ಏನು ಹೇಳಿದೆ, ಬೆಂಗಳೂರು ಸಿಟಿ, ಚಿಕ್ಕಬಳ್ಳಾಪುರ, ನೆಲಮಂಗಲ, APMC ಅಂದ್ರೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಮೇನ್ APMC ಮಾರ್ಕೆಟ್ಗಳಿಂದಾನೇ ಸಾಕಷ್ಟು ಜನ ತರಕಾರಿಗಳನ್ನ ತಂದು ಮಾರಾಟವನ್ನ ನಮಗೆ ಮಾಡ್ತಾರೆ. ನಾವು ಅಂಗಡಿಗಳಿಗೆ ಹೋಗಿ ಅದನ್ನ ತೆಗೆದುಕೊಂಡು ಬಂದು ತಿಂತೀವಿ. ಈ ರೀತಿಯ APMC ಮಾರ್ಕೆಟ್ಗಳಿಂದ 72 ರೀತಿಯ ತರಕಾರಿಗಳನ್ನ ಟೆಸ್ಟಿಂಗ್ಗೆ ಕಳಿಸಲಾಗಿತ್ತು. ಅದರಲ್ಲಿ 19ಕ್ಕಿಂತ ಹೆಚ್ಚಿನ ತರಕಾರಿಗಳಲ್ಲಿ ನಿಗದಿಪಡಿಸಿರುವ ಅಂಶಕ್ಕಿಂತ ಹೆಚ್ಚಿನ ಅಂಶದ ಸೀಸ ಪತ್ತೆಯಾಗಿದೆ. ಬದನೆಕಾಯಲ್ಲಿ 20 ಪಟ್ಟು ಹೆಚ್ಚಾಗಿದೆ. ಅಂದ್ರೆ ಆಲ್ಮೋಸ್ಟ್ ಬದನೆಕಾಯಿ, 1 kg ಬದನೆಕಾಯಿನಲ್ಲಿ 2000 mg, ಹತ್ತಿರ 2000 mg ಸೀಸದ ಅಂಶ ಪತ್ತೆಯಾಗಿದೆ. ಅಂದ್ರೆ ಇದು ನಿಗದಿಪಡಿಸಿದ ಸೀಸದ ಅಂಶಕ್ಕಿಂತ 20 ಪಟ್ಟು ಹೆಚ್ಚು. ತೊಂಡೆಕಾಯಲ್ಲಿ 18 ಪಟ್ಟು ಹೆಚ್ಚಾಗಿದೆ. ಬೀನ್ಸ್ನಲ್ಲಿ 9 ಪಟ್ಟು, ಸೊಪ್ಪು, ಕೋಸು, ಮಿಕ್ಕ ಒಂದಷ್ಟು ತರಕಾರಿಗಳಲ್ಲಿ 5 ಪಟ್ಟಿಗಿಂತ ಹೆಚ್ಚಿನ ಸೀಸದ ಅಂಶ ಇರೋದು ಇದೀಗ ಪತ್ತೆಯಾಗಿದೆ. ಏನಿದು ಸೀಸದ ಅಂಶ ಅಂದ್ರೆ, ಸರ್ಕಾರ ಇಂತಿಷ್ಟೇ ತರಕಾರಿಗಳಲ್ಲಿ ಇಂತಿಷ್ಟೇ ಸೀಸದ ಅಂಶ ಇರಬೇಕು, ಅದಕ್ಕಿಂತ ಹೆಚ್ಚಿನ ಸೀಸದ ಅಂಶ ತರಕಾರಿಗಳಲ್ಲಿ ಇದ್ರೆ ಅದು ಮನುಷ್ಯನ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಅದು ತಿನ್ನೋದಕ್ಕೆ ಯೋಗ್ಯವಾಗಿರಲ್ಲ ಎನ್ನುವ ಒಂದು ರೂಲ್ ಅನ್ನ ಇಟ್ಟಿದೆ. ಆದ್ರೆ ಈಗ ಪತ್ತೆಯಾಗಿರುವ ಆಘಾತಕಾರಿ ಅಂಶ ಏನಪ್ಪಾ ಅಂತಂದ್ರೆ, 5 ಪಟ್ಟಿನಿಂದ 20 ಪಟ್ಟಿನವರೆಗೆ ಹೆಚ್ಚಾಗಿರುವ ಸೀಸದ ಅಂಶ ಈ ರೀತಿ ತರಕಾರಿಗಳಲ್ಲಿ, ಅಂದ್ರೆ ಬೆಂಗಳೂರು, ಕೋಲಾರ, ನೆಲಮಂಗಲ, ಚಿಕ್ಕಬಳ್ಳಾಪುರ, ಹೀಗೆ ಬೆಂಗಳೂರಿನ ಸುತ್ತಮುತ್ತ ಬೆಳೆದಿರುವಂತಹ ಒಂದಷ್ಟು ತರಕಾರಿಗಳಲ್ಲಿ ಈ ರೀತಿಯ ಅಂಶ ಪತ್ತೆಯಾಗಿದೆ. ಈ ರೀತಿ ಸೀಸದ ಅಂಶ ಪತ್ತೆ ಆಗೋಕೆ ಕಾರಣ ಏನು? ಯಾವೆಲ್ಲ ಕಾರಣದಿಂದ ಮನುಷ್ಯ ತಿನ್ನುವಂತಹ ತರಕಾರಿಗಳ ಮೇಲೂ ಸಹ ಈ ರೀತಿಯ ದುಷ್ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನ ಚೆಕ್ ಮಾಡಿ ನೋಡಿದಾಗ ಮಣ್ಣು ಹಾಗೂ ನೀರು ಇದಕ್ಕೆ ಕಾರಣ ಅನ್ನೋದು ಸಹ ಗೊತ್ತಾಗ್ತಾ ಇದೆ. ಜೊತೆಗೆ ಕೀಟನಾಶಕ ಅಂತ ರೈತರು ಏನು ಬೆಳೆಗಳಿಗೆ ಒಂದಷ್ಟು ಔಷಧಿಯನ್ನ, ಅವೈಜ್ಞಾನಿಕ ಔಷಧಿಯನ್ನ ಸಿಂಪಡಿಸ್ತಾರೆ, ಅದು ಕೂಡ ಈ ರೀತಿ ಸೀಸದ ಪ್ರಮಾಣ ತರಕಾರಿಗಳಲ್ಲಿ ಹೆಚ್ಚಾಗೋದಕ್ಕೆ ಕಾರಣ ಅನ್ನೋದು ಗೊತ್ತಾಗಿದೆ. ಮಣ್ಣು ಹೇಗೆ ಹಾಳಾಗುತ್ತೆ ಅಂತ ನೀವು ಕೇಳ್ಬೋದು. ಬೆಂಗಳೂರು, ಕೋಲಾರ, ನೆಲಮಂಗಲ, ಚಿಕ್ಕಬಳ್ಳಾಪುರ ಈ ರೀತಿಯ ಏರಿಯಾಗಳು ಬೆಂಗಳೂರಿನ ರೂರಲ್ ಏರಿಯಾಗಳು ಅಂತ ಇವುಗಳನ್ನ ನಾವು ಪರಿಗಣಿಸ್ತೀವಿ. ಬೆಂಗಳೂರು ಅಂತಂದ್ರೆ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, IT-BT ಸೆಕ್ಟರ್ ಇರ್ಬೋದು. ಹತ್ರ 1-1.5 ಕೋಟಿ ಜನ ಬೆಂಗಳೂರಿನ ಸುತ್ತಮುತ್ತ ವಾಸ ಮಾಡ್ತಾ ಇದ್ದಾರೆ. ಸೊ ಇಷ್ಟೊಂದು ಜನ ಹಾಗೂ ಕಾರ್ಖಾನೆಗಳು ಇರುವಂತಹ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದ ಕೊಳಚೆ ನೀರು ಕ್ರಿಯೇಟ್ ಆಗ್ತಾ ಇದೆ. ಇಂತಹ ಕೊಳಚೆ ನೀರನ್ನ ತಮ್ಮ ಜಮೀನುಗಳಲ್ಲಿ ಉಪಯೋಗಿಸಿಕೊಂಡು ತರಕಾರಿಗಳನ್ನ ಬೆಳೀತಾ ಇದ್ದಾರೆ. ಸೊ ಆ ಕೊಳಚೆ ನೀರಿನಲ್ಲಿ ಇರುವ ಅಂಶ ಮಣ್ಣಿನಲ್ಲಿ ಸೇರ್ಕೊಂಡು, ಆ ಮಣ್ಣಿನಲ್ಲಿ ಇರುವ ಅಂಶ ತರಕಾರಿಗೆ ಸೇರ್ಕೊಂಡು, ಅದರ ಜೊತೆಗೆ ಏನು ಕೀಟನಾಶಕ ಅಂತ ಹೊಡಿತಾರೆ ಅದು ಕೂಡ ಸೇರ್ಕೊಂಡು ತರಕಾರಿಗಳು, ನಾವು ತಿನ್ನುವ ತರಕಾರಿಗಳು ಈ ಮಟ್ಟಕ್ಕೆ ಹಾಳಾಗಿ ಹೋಗಿದೆ. ಸೊ ಅಲ್ಲಿಗೆ ಬೆಂಗಳೂರಿನಂತಹ ದೊಡ್ಡ ನಗರಗಳಿಗೆ ಸಪ್ಲೈ ಆಗ್ತಾ ಇರುವಂತಹ ತರಕಾರಿಗಳು ಯಾವ ಮಟ್ಟಕ್ಕೆ ಸೇಫ್ ಅನ್ನೋದನ್ನ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಏನಾಗ್ಬಿಡುತ್ತೆ, ಸೀಸದ ಪ್ರಮಾಣ 5 ಪಟ್ಟು, 10 ಪಟ್ಟು, 15 ಪಟ್ಟು, 20 ಪಟ್ಟು ಜಾಸ್ತಿ ಆದರೆ ಅಂತಹ ತರಕಾರಿನ ನಾವು ತಿಂದರೆ ಏನಾಗ್ಬಿಡುತ್ತೆ, ಡೈಲಿ ಬೆಂಗಳೂರಿನಲ್ಲೇ ಮಾಮೂಲಿ ನಮ್ಮ ಮನೆ ಹತ್ರ ಇರೋ ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ತರಕಾರಿಗಳನ್ನ ತೆಗೆದುಕೊಂಡು ಬಂದು ತಿಂತಾ ಇದೀವಲ್ಲ, ನಾವು ಇನ್ನೂ ಸತ್ಯ ಎಲ್ಲ ಆರೋಗ್ಯವಾಗಿದ್ದೀವಲ್ಲ ಅಂತ ಸಾಕಷ್ಟು ಜನ ಅನ್ಕೋತಾ ಇರ್ಬೋದು. ಆದರೆ ಈ ರೀತಿಯ ಸೀಸದ ಪ್ರಮಾಣ ಹೆಚ್ಚಾಗೋದ್ರಿಂದ ಯಾವೆಲ್ಲ ರೀತಿಯ ಪರಿಣಾಮಗಳು
ನಮ್ಮ ದೇಹದ ಮೇಲೆ ಬೀರುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ ಮೆದುಳು ಹಾಗೂ ನರಮಂಡಲ ಡಮಾರ್ ಅಂತ ಹೇಳ್ಬೋದು. ಮೆದುಳು ಕೆಲಸ ಮಾಡೋದನ್ನ ಸ್ಲೋ ಮಾಡುತ್ತೆ, ನರಮಂಡಲ ಡೇ ಬೈ ಡೇ ವೀಕ್ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಮಕ್ಕಳಲ್ಲಿರುವ IQ ಪವರ್, ಬುದ್ಧಿಮತ್ತೆ ಅಂತ ಏನು ಹೇಳ್ತೀವಿ, ಈ IQ ಪವರ್ ಡೇ ಬೈ ಡೇ ಕಮ್ಮಿ ಆಗ್ತಾ ಬರುತ್ತೆ. ಅದರ ಜೊತೆಗೆ ಚಿಕ್ಕ ಮಕ್ಕಳ ನಡವಳಿಕೆಗಳ ಮೇಲೂ ಸಹ ಇದು ಪ್ರಭಾವ ಬೀರುತ್ತೆ. ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತಂದ್ರೆ, ಸಾಕಷ್ಟು ಪೇರೆಂಟ್ಸ್ಗಳು ಹೇಳೋದನ್ನ ನೀವು ಕೇಳಿಸ್ಕೊಂಡಿರ್ತೀರಿ, ನಮ್ಮ ಮಗನಿಗೆ ಅಥವಾ ಮಗಳಿಗೆ ಸಿಕ್ಕಾಬಟ್ಟೆ ಕೋಪ, ಸಿಕ್ಕಾಬಟ್ಟೆ ಕೂಗಾಡ್ತಾಳೆ ಅಥವಾ ಕೂಗಾಡ್ತಾನೆ, ಈ ರೀತಿ ಯಾಕೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಸಾಕಷ್ಟು ಜನ ಅನ್ಕೋಬಹುದು. ಅದಕ್ಕೂ ಕೂಡ ಈ ರೀತಿಯ ಸೀಸದ ಅಂಶ ಹೆಚ್ಚಾಗಿರುವಂತಹ ತರಕಾರಿಗಳನ್ನ ತಿನ್ನೋದೇ ಕಾರಣ ಆಗಿರುತ್ತೆ. ಇದರ ಜೊತೆಗೆ ರಕ್ತ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಿ ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹಾರ್ಟ್ ಅಟ್ಯಾಕ್ ನಂತಹ ಸಮಸ್ಯೆಗಳು ಹೆಚ್ಚಾಗಿ ಬರುತ್ತೆ. ಈಗ ಇತ್ತೀಚೆಗೆ ಸಾಕಷ್ಟು ಸುದ್ದಿಗಳನ್ನ ನೀವು ಕೇಳಿರ್ತೀರಿ, 19 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್, 12 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್, ಈ ರೀತಿಯ ಹಾರ್ಟ್ ಅಟ್ಯಾಕ್ಗಳು ಆಗೋದಕ್ಕೂ ಕೂಡ ನಾವು ತಿಂತಾ ಇರುವಂತಹ ಈ ರೀತಿಯ ಊಟವೇ ಕಾರಣ. ಕೇವಲ ಹಾರ್ಟ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ಕಿಡ್ನಿ ಸಮಸ್ಯೆಗಳು ಕೂಡ ಈ ರೀತಿಯ ತರಕಾರಿಗಳನ್ನ ತಿನ್ನೋದ್ರಿಂದ ಬರ್ತಾ ಇದೆ ಅನ್ನೋದು ಗೊತ್ತಾಗಿದೆ. ಇದರ ಜೊತೆಗೆ ವೀರ್ಯಾಣುಗಳ ಸಂಖ್ಯೆ, ಅಂದ್ರೆ ಪುರುಷರಲ್ಲಿ ವೀರ್ಯಾಣುಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ಅಂದ್ರೆ ಸ್ಪರ್ಮ್ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಅಂತ ಏನು ಹೇಳ್ತೀವಿ, ಆ ಸ್ಪರ್ಮ್ ಅಲ್ಲಿ ಕ್ವಾಲಿಟಿನೂ ಇರಲ್ಲ, ಕ್ವಾಂಟಿಟಿನೂ ಇರಲ್ಲ. ಸೊ ಅಂತವರಿಗೆ ಮಕ್ಕಳಾಗುವ ಸಾಧ್ಯತೆ ಕೂಡ ಕಮ್ಮಿ ಆಗಿರುತ್ತೆ. ಆ ಕಾರಣದಿಂದಾನೇ ಇತ್ತೀಚೆಗೆ IVF ನಂತಹ ಒಂದಷ್ಟು ಟೆಕ್ನಾಲಜಿಗಳ ಮೂಲಕ ಮಕ್ಕಳನ್ನ ಪಡೆದುಕೊಳ್ಳುವ ಒಂದಷ್ಟು ಕೆಲಸಗಳು ಆಗ್ತಾ ಇದೆ. ಅದಕ್ಕೂ ಕೂಡ ಇದೇ ಕಾರಣ ಅಂತ ಹೇಳ್ಬೋದು. ಅದರ ಜೊತೆಗೆ ಮಹಿಳೆಯರ ಮೇಲೆ ಯಾವ ರೀತಿ ಇದು ಪ್ರಭಾವವನ್ನ ಬೀರುತ್ತೆ ಅಂತ ನೋಡೋದಾದ್ರೆ, ಗರ್ಭಪಾತ ಆಗ್ಬೋದು, ಅಬಾಷನ್ ಆಗ್ಬಿಡ್ಬೋದು ಈ ರೀತಿಯ ತರಕಾರಿಗಳನ್ನ ತಿನ್ನೋದ್ರಿಂದ. ಅದರ ಜೊತೆಗೆ ಏನ್ ಟೈಮ್ ಕೊಟ್ಟಿರ್ತಾರಲ್ಲ ಡೆಲಿವರಿಗೆ ಅಂತ, 9 months ವರೆಗೂ ಟೈಮ್ ಇರುತ್ತಲ್ಲ ಮಗು ಡೆಲಿವರಿ ಆಗ್ಬೇಕು ಅಂತ, ಅದು 6 ತಿಂಗಳಿಗೆ ಮಗು ಹುಟ್ಟು ಬಿಡ್ಬೋದು, 7 ತಿಂಗಳಿಗೆ ಮಗು ಹುಟ್ಟು ಬಿಡ್ಬೋದು. ಅಂದ್ರೆ ಏನ್ ಟೈಮ್ ಕೊಟ್ಟಿರ್ತಾರಲ್ಲ ಆ ಟೈಮ್ಗಿಂತ ಮುಂಚೆನೆ ಮಕ್ಕಳಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದರ ಜೊತೆಗೆ ಮಗು ಹುಟ್ಟಾದ್ಮೇಲೆ ಆ ಮಗುವಿನ ತೂಕ ತುಂಬಾನೇ ಕಮ್ಮಿ ಇರುತ್ತೆ. ಸೊ ಸೀಸ ಹೆಚ್ಚಾಗಿರುವಂತಹ ತರಕಾರಿಗಳನ್ನ ತಿನ್ನೋದ್ರಿಂದ ಈ ರೀತಿಯ ಎಲ್ಲಾ ಸಮಸ್ಯೆಗಳನ್ನ ನೀವು ಫೇಸ್ ಮಾಡಬೇಕಾಗತ್ತೆ. ಅಲ್ಲಿಗೆ ನಾವು ಬೆಂಗಳೂರಿನಲ್ಲಿ ಬದುಕ್ತಾ ಇರುವವರು ಎಷ್ಟು ಮಟ್ಟಕ್ಕೆ ಸೇಫ್ ಆಗಿದ್ದೀವಿ ನೀವೇ ಯೋಚನೆ ಮಾಡಿ. ಒಂದು ಕಡೆ ನಾನ್ ವೆಜ್ಜು ಒಳ್ಳೇದಲ್ಲ ಅನ್ನೋ ವಾದವನ್ನ ಇಷ್ಟು ದಿನ ಕೇಳ್ಕೊಂಡ್ಬಂದ್ವಿ. ಇದೀಗ ವೆಜ್ ಕೂಡ, ತರಕಾರಿ ಕೂಡ ಒಳ್ಳೇದಲ್ಲ ಅಂತಂದ್ರೆ ಏನ್ ತಿನ್ನೋದು? ಸೊ ಇದಕ್ಕೆ ಒಂದಷ್ಟು ಚಿಕ್ಕ ಪುಟ್ಟ ಪರಿಹಾರಗಳು ಅಂತಂದ್ರೆ, ನೀವು ಯಾವುದೇ ತರಕಾರಿಗಳನ್ನ ಅಂಗಡಿಯಿಂದ ತರ್ತಿರಲ್ಲ, ಅದನ್ನ ತಂದ ತಕ್ಷಣ ಬಿಸಿ ನೀರಿನಲ್ಲಿ ಸ್ವಲ್ಪ ಟೈಮ್ ತಗೊಂಡು ನೀಟಾಗಿ ತೊಳೆದು ಅದನ್ನ ತಿನ್ನೋದ್ರಿಂದ 100% ತಪ್ಸಕ್ಕಾಗುತ್ತೆ ಅಂತ ನಾನು ಹೇಳಲ್ಲ, ಅಟ್ಲೀಸ್ಟ್ 50 to 60% ಇದರ ಎಫೆಕ್ಟ್ ಕಮ್ಮಿ ಮಾಡ್ಕೋಬಹುದು. ಅದಾದ ಮೇಲೆ ಅದನ್ನು ನಾವು ತಿನ್ನಬಹುದು. ದಯವಿಟ್ಟು ಈ ರೀತಿ ತರಕಾರಿಗಳನ್ನ ಯಾರೆಲ್ಲ ಮಾರ್ಕೆಟ್ನಿಂದ ಅಥವಾ ಅಂಗಡಿಗಳಿಂದ ತರ್ತೀರಾ, ಬಿಸಿನೀರಲ್ಲಿ 1 ಬಾರಿ ತೊಳೆಯೋದರ ಮೂಲಕ ತಿನ್ನಿ ಅಂತ ಹೇಳ್ತಾ, ಈ ಒಂದು ಆಘಾತಕಾರಿ ಬೆಳವಣಿಗೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಇದನ್ನ ಯಾವ ರೀತಿ ಸರಿ ಮಾಡಬಹುದು ಅಂತ ನಿಮ್ಗನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.